ಅಣ್ಣ ಅತ್ತಿಗೆ ಮನೆಯಲ್ಲಿ ಏನು ಮಾಡುತ್ತಿದ್ದೀರಿ? ನಿಮಗೊಂದು ಸಂತೋಷದ ಸುದ್ದಿ ಹೇಳಬೇಕು, ಹೊರಗೆ ಬನ್ನಿ. ತಮ್ಮ ಸೋದರ ಇಷ್ಟೊಂದು ಸಂತೋಷದಿಂದ ಇರುವೆಲ್ಲ? ಹೌದು ಸಿರ್ದರ, ಎಂದು ಇಲ್ಲದ ಈ ನಿನ್ನ ನಗು ಮುಖದಲ್ಲಿ ಕಾಣ್ತಾ ಇದೆ. ಅದೇನಪ್ಪ ಈ ಸಂತದ ವಿಷಯ? ಅತ್ತಿಗೆ ನನಗೆ ಇಂದು ಒಳ್ಳೆಯ ಸಮಯ ಒದಗಿ ಬಂದಿದೆ. ಅತ್ತಿಗೆ ಒದಗಿ ಬಂದಿದೆ. ಅದು ಅಲ್ಲದೆ ಅಣ್ಣನಿಗೆ ತಮ್ಮನಾಗಿ ಅತ್ತಿಗೆಗೆ ಮೈದನಾಗಿ ಹುಟ್ಟಿದಕ್ಕೂ ಸಾರ್ಥಕವಾಯಿತು ಈ ಜೀವನ. ಮೊದಲು ಬಾಯಿ ಸಿಹಿ ಮಾಡಿಕೊಳ್ಳಿ. ಸಿರ್ದರ ಆಯ್ತಪ್ಪ, ನೋಡು ಈ ಸಂತೋಷದಲ್ಲಿ ಹೀಗೆ ಮಾತನಾಡ್ತಾ ಇದ್ದಿಲ್ಲ. ಇದನ್ನ ಹೇಳಪ್ಪ, ನನ್ನ ಮನಸ್ಸು ತಡ್ಕೊಳಕ್ ಆಗ್ತಾ ಇಲ್ಲ. ಶ್ರೀಧರ ಬಾಯಿ ಸಿಹಿ ಮಾಡಿದೆ, ಅದ್ಯಾವಂತ ನನಗೂ ಗೊತ್ತಾಗ್ತಾ ಇಲ್ಲಪ್ಪ. ಅಣ್ಣ ಅತ್ತಿಗೆ ನೀವು ಇಷ್ಟ ದಿನ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು. ಅತ್ತಿಗೆ ಸಾರ್ಥಕವಾಯಿತು. ಶ್ರೀಧರ ನನಗೊಂದು ಅರ್ಥವಾಗುತ್ತಿಲ್ಲಪ್ಪ, ನನಗೊಂದು ಅರ್ಥವಾಗುತ್ತಿಲ್ಲ. ಅಣ್ಣ ಅತ್ತಿಗೆ ನಿಮ್ಮ ಆಸೆಯಂತೆ ನಾನು ಏನಾಗಬೇಕೆಂದು ಊಹಿಸಿದ್ದೀರಿ? ಸಿರ್ದರ ನಿನಗೊಂದು ಸರ್ಕಾರಿ ನೌಕರಿ ಸಿಗಬೇಕೆಂಬುದೇ ನಮ್ಮ ಆಶೆ ಆಗಿತ್ತಪ್ಪ. ಅತ್ತಿಗೆ ಆ ಆಸೆ ಇಂದು ನೆರವೇರಿತು. ಶ್ರೀಧರ ನೀನು ಏನು ಹೇಳುತ್ತಿರುವೆ? ನನಗೊಂದು ಅರ್ಥವಾಗುತ್ತಿಲ್ಲ. ಅಣ್ಣ ನಿಮ್ಮ ಆಸೆಯಂತೆ ನನಗೆ ಇಂದು ಸರ್ಕಾರಿ ನೌಕರಿ ಒದಗಿ ಬಂದಿದೆ. ಅಣ್ಣ ಒದಗಿ ಬಂದಿದೆ. ಸಂತೋಷ ಸಹೋದರ, ಸಂತೋಷ. ಸಿರ್ದರ ಈ ಸಂತೋಷದ ವಿಷಯವನ್ನು ಕೇಳೋದಕ್ಕೆ ನನಗಂತೂ ಸಂತೋಷ ಆಗ್ತಾ ಇದೆಯಪ್ಪ. ಅಣ್ಣ ಅತ್ತಿಗೆ ನಾನು ನೌಕರಿ ಸೇರಬೇಕಾದರೆ ನನ್ನ ಮೇಲಾಧಿಕಾರಿಗಳು ನಿನ್ನ ತಂದೆ ತಾಯಿಯರ ಸಹಿ ಮಾಡಿಸಿಕೊಂಡು ಬಾ ಎಂದಿದ್ದಾರೆ. ಆದರೆ ವಿಧಿಯ ಲಿಖಿತ ನಾನು ಚಿಕ್ಕವನಿರುವಾಗಲೇ ನನ್ನ ತಂದೆ ತಾಯಿಯರನ್ನು ಕಸಿದುಕೊಂಡಿತು. ಆದರೆ ಆ ಜಾಗದಲ್ಲಿ ನನ್ನ ಅತ್ತಿಗೆಯರೇ ನನಗೆ ತಂದೆ ತಾಯಿಯಾಗಿರುವಾಗ ನೀವೇ ಅಣ್ಣ ನನ್ನ ತಂದೆ ತಾಯಂದಿರು. ತಮ್ಮ ಶ್ರೀಧರ ಏನು ಮಾಡುತ್ತಿರುವೆ ನೀನು? ನನ್ನ ತಮ್ಮನ ಜೀವನಕ್ಕೆ ಒಂದು ದಾರಿ ಆಗುತ್ತೇನೆ ಅಂದರೆ ಒಂದು ಸಹಿ ಹಾಕೋ, 100 ಸಹಿ ಮಾಡುತ್ತೇನೆ. ಸೀತಾ ಸಹಿ ಮಾಡು ಬಾ. ಆಯ್ತು ಸ್ವಾಮಿ. ತಮ್ಮ ಸೋದರ ಹಣವಂತನಾಗದಿದ್ದರೂ ಗುಣವಂತನಾಗಿ ಬಾಳಬೇಕು. ವಿದ್ಯಾವಂತನಾಗದಿದ್ದರೂ ನೀತಿವಂತನಾಗಿ ಬಾಳಬೇಕು. ನಾವು ಭೂತಾಯಿಯ ಜೊತೆ ಗುದ್ದಾಡಿ ಚಿನ್ನವನ್ನು ಬೆಳೆಯಬೇಕು ಹೊರತು ಅದರ ದುಷ್ಟ ಜನರ ಜೊತೆ ಸೇರಿ ಕಸ ಬೆಳೆಯಬಾರದು. ತಮ್ಮ ಕಸ ಬೆಳೆಯಬಾರದು. ಅಣ್ಣ ನಿಮ್ಮ ಈ ಬುದ್ಧಿವಾದ ನನಗೆ ಬೇಕಾಗಿಲ್ಲ. ಯಾಕಪ್ಪ ಶ್ರೀಧರ ಹೀಗೇಕೆ ಮಾತನಾಡುತ್ತಿರುವೆ? ಅಣ್ಣ ಧರ್ಮಣ್ಣ ಅತ್ತಿಗೆ ಸೀತಮ್ಮ ನಿಮ್ಮ ತಮ್ಮನಾಗಿಯೋ ನಿಮ್ಮ ಮೈದನಾಗಿ ಹುಟ್ಟಿದಕ್ಕೂ ಸಾರ್ಥಕವಾಯಿತು ನನ್ನ ಜೀವನ. ಯಾಕಪ್ಪ ಸಿರ್ದರ ಏನಾಗಿದೆ ನಿನಗೆ? ಹೀಗೇಕೆ ಮಾತನಾಡ್ತಿರುವೆ? ಇಷ್ಟ ದಿನ ನಿಮ್ಮಣ್ಣನು ಕಷ್ಟಪಟ್ಟು ಬೆಳೆಸಿದ್ದಾರೆ, ವಿದ್ಯಾಭ್ಯಾಸ ಕಳಿಸಿದ್ದಾರೆ, ಓದಿಸಿದ್ದಾರೆ. ಅವರಿಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ ಯಾಕಪ್ಪ? ಇವರು ನಿಮ್ಮ ಅಣ್ಣನಲ್ಲವೇ? ಅತ್ತಿಗೆ ನಿಮ್ಮ ಈ ಬುದ್ಧಿವಾದ ನನಗೆ ಬೇಕಿಲ್ಲ. ಈ ಮನೆಯಲ್ಲಿ ನಿಮಗೆ ಜಾಗವಿಲ್ಲ ಅಷ್ಟೇ. ಯಾಕಪ್ಪ ಶ್ರೀಧರ ಹೀಗೇಕೆ ಮಾತನಾಡುತ್ತಿರುವೆ? ಯಾಕೆ ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವೆ ಶ್ರೀಧರ? ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವೆ. ನಿನ್ನ ಮಾತು ಕೇಳಿ ಎದೆಗೆ ಸಿಡಿಲು ಬಡ್ದಂಗಾಯ್ತಪ್ಪ, ಎದೆಗೆ ಸಿಡಿಲು ಬಡ್ದಂಗಾಯ್ತು. ನೀನೇನ್ ಹೇಳಿದರೂ ನನ್ನ ಮನಸ್ಸು ಕರಗುವುದಿಲ್ಲ. ನಿನ್ನ ಕಣ್ಣೀರಿಗೆ ಕರೆಗೆ ನಿನಗೆ ಕರುಣೆ ತೋರಲು ನಾನೇನು
ಹೊಸಲಿನಿಂದ ಅಪಹರಿಸಿಕೊಂಡು ಹೋದ ರಾವಣ ನಾನು. ನೀವಿನ್ನು ಮುಂದೆ ಬೀದಿಯ ಬಿಕಾರಿಗಳು, ನಡೆಯಿಂದ ಮನೆಯಿಂದ ಆಚೆ. ಮೈದುನ, ಇದೆಂತ ಮಾತನಾಡುತ್ತೀಯಪ್ಪ ನೀನು? ಯಾರು ನಿನ್ನ ಮೈದುನ? ನಿನ್ನನ್ನು ಮೋಸದಿಂದ ಈ ಮನೆ ಬಿಟ್ಟು ಹೊರಗೆ ಅಟ್ಟಿದನಲ್ಲ, ಅವನು ನಿನ್ನ ಮೈದುನ. ಈ ಇಡೀ ಸರ್ವ ಆಸ್ತಿಯನ್ನೇ ಆ ಸಮರ್ಥನ ಹೆಸರಿಗೆ ಬರೆಯಲು ಹೊರಟಿರುವ ನೀವು ನನ್ನನ್ನು ಬೀದಿ ಬಿಕಾರಿ ಮಾಡಬೇಕೆಂದಿರಿ. ಆದರೆ ಆ ಸಮರ್ಥನನ್ನು ಈ ಮನೆ ಬಿಟ್ಟು ಹೊರಗೆ ಹಾಕಿ ಈ ಇಡೀ ಸರ್ವ ಆಸ್ತಿಯನ್ನೇ ನನ್ನ ಹೆಸರಿಗೆ ಬರೆಸಿಕೊಂಡಿದ್ದೇನೆ. ಇನ್ನು ಮುಂದೆ ಈ ಮನೆಯ ಮೂಲೆ ಮೂಲೆಯಲ್ಲಿ ಕೂಡ ನಿಮಗೆ ಜಾಗವಿಲ್ಲ. ನಡೆಯಿರಿ ಈ ಮನೆಯಿಂದ ಆಚೆ. ಬೇಡ ತಮ್ಮ, ಬೇಡ. ಚಿಕ್ಕದಿನಿಂದ ಉಣಿಸಿ ಬೆಳೆಸಿದ ಈ ದೇವಣ್ಣ ಹೊರಗೆ ಹಾಕಬೇಡಪ್ಪ, ಹೊರಗೆ ಹಾಕ್ಬೇಡ ಶ್ರೀಧರ, ಹೊರಗೆ ಹಾಕ್ಬೇಡ. ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನಪ್ಪ, ನಮ್ಮನ್ನು ಹೊರಗೆ ಸರಿ ಆಚೆ. ಮೂರ್ಖ, ನೀನು ಅಂಗಲಾಚಿ ಬೇಡಿದರು ಈ ನನ್ನ ಮನಸ್ಸು ಕರಗುವುದಿಲ್ಲ. ನಡೆ ಈ ಮನೆಯಿಂದ ಆಚೆ. ಚಿಕ್ಕಪ್ಪ, ಅಪ್ಪನನ್ನು ಯಾಕೆ ಓದಿದ್ದೀಯಾ? ಚಿಕ್ಕಪ್ಪ, ಅಪ್ಪನನ್ನು ಯಾಕೆ ಓದಿದ್ದೀಯಾ? ನೀನಿನ್ನು ಹಸಗೋಸು, ನಿನಗೆ ಇದೆಲ್ಲ ತಿಳಿಯೋದಿಲ್ಲ. ನಡೆ. ಚಿಕ್ಕ ಮಗುವನ್ನು ತಳ್ಳಬೇಡ ಶ್ರೀಧರ, ತಳ್ಳಬೇಡ. ನಮ್ಮ ಜೀವನದಲ್ಲಿ ಇಷ್ಟೇ, ನಮ್ಮ ಹಣೆ ಬರದಲ್ಲಿ ಇಷ್ಟೇ ಬರೆದು ಕಳಿಸಿರ್ಬೇಕಪ್ಪ, ಇಷ್ಟೇ ಬರೆದು ಕಳಿಸಿರ್ಬೇಕು. ಶ್ರೀಧರ, ನಿನಗೊಂದು ಮಾತು ಹೇಳುವೆ ಶ್ರೀಧರ, ನಿನಗೊಂದು ಮಾತು ಹೇಳುವೆ. ಅದೇನದು? ಬೇಗ ಹೇಳಿ ತೊಲಗು ಈ ಮನೆಯಿಂದ ಆಚೆ. ಶ್ರೀಧರ, ಚಿಕ್ಕವರಿಂದ ಹಿಡಿದು ದೊಡ್ಡವರಾಗಿ ಬೆಳೆದ ಈ ಮನೆಯಲ್ಲಿ ಒಂದು ತುತ್ತು ಅನ್ನವಾದರೂ ಉಂಡು ಹೋಗುತ್ತೇವೆ ಶ್ರೀಧರ, ಒಂದು ತುತ್ತು ಅನ್ನವಾದರೂ ಉಂಡು ಹೋಗುತ್ತೇವೆ. ಕೊನೆಯ ಸಾರಿ ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಿ, ನಮ್ಮನ್ನು ಹೊರಗೆ ಹಾಕ್ಬೇಡಪ್ಪ, ನಮ್ಮನ್ನು ಹೊರಗೆ ಹಾಕ್ಬೇಡ. ಮತ್ತೆ ಮತ್ತೆ ಹೇಳಬೇಕನು ನಿನಗೆ? ಒಂದು ಸರಿ ಹೇಳಿದರೆ ತಿಳಿಯುವುದಿಲ್ಲವೇ? ನಡೆ ಈ ಮನೆಯಿಂದ ಆಚೆ. ಒದೆಯಬೇಡಪ್ಪ, ಒದೆಯಬೇಡ. ಎತ್ತ ತಾಯಿ ಇಲ್ಲದೆ ನಿನ್ನನ್ನು ಸಾಕಿ ಸಲುವಿ ಜೋಪಾನ ಮಾಡಿ ನಿನಗೆ ವಿದ್ಯಾಭ್ಯಾಸ ಕಲಿಸಿದಕ್ಕೂ ನಮ್ಮ ಜನ್ಮ ಸಾರ್ಥಕವಾಯಿತಪ್ಪ, ನಮ್ಮ ಜನ್ಮ ಸಾರ್ಥಕವಾಯಿತು. ಹೋಗ್ಲಿ ಬಿಡು ಸೀತಾ, ಹೋಗ್ಲಿ ಬಿಡು. ವಿಷ ತುಂಬಿದ ಸರ್ಪಕ್ಕೆ ಎಷ್ಟೇ ಹಾಳೆರೆದರೂ ವಿಷ ಕಾರದೆ ಬಿಡಲಾರದು ಸೀತಾ, ವಿಷ ಕಾರದೆ ಬಿಡಲಾರದೆ. ಮಗು ಕುಮಾರ, ಸೀತಾ, ಹೋಗುನು ಬನ್ನಿ. ಮುಗಿತು ಈ ಮನೆಯ ಋಣಪ್ಪ, ಮುಗಿತು ಈ ಮನೆಯ ಋಣ. ಅಯ್ಯೋ ವಿಠಲೇಶ, ದೈವ ಬರಿದ ಈ ಬರಹ ಎಂದಿಗೂ ತಪ್ಪಿಲ್ಲ. ದೈವ ಬರಿದ ಈ ಬರಹ ಎಂದಿಗೂ ತಪ್ಪಿಲ್ಲ. ವಿಧಿಯಾಟ ಬಲ್ಲವರಾರು, ವಿಧಿಯಾಟ ಬಲ್ಲವರಾರು, ವಿಧಿಯಾಟ ಬಲ್ಲವರಾರು, ವಿಧಿಯಾಟ ಕಂಡವರಾರು. ದೈವ ಬರಿದ ಈ ಬರಹ ಎಂದಿಗೂ ತಪ್ಪಲ್ಲ. ದೈವ
ಅವನು ಹೇಳಿದ ಹಾಗೆ ಕೇಳಬೇಕ ನಾವು. ಅವನು ಹೇಳಿದ ಹಾಗೆ ಕೇಳಬೇಕ ನಾವು. ಸಮರ್ಥ ಎಲ್ಲಿದೆಯಪ್ಪ? ಸಮರ್ಥ ಕೇಳಬೇಕ ನಾವು. ನನ್ನ ಬಾಳಿನಲ್ಲಿ ಎಂತ ಸಂಕಟ ತಂದು ಎಂದಿಗೂ ತಪ್ಪಲ್ಲ.